ಹಾಯ್ ನಮಸ್ತೆ. ಇದು ಭಾನುವಾರದ ಲಾಗ್ ಆಗಿರತ್ತೆ. ಬೆಳಿಗ್ಗೆ ಎದ್ದು ಬಾಗಿಲು ಸಾರಿಸಿ ರಂಗೋಲಿ ಬಿಟ್ಟು ಹಾಲು ಕರೆದು ಪಾತ್ರೆ ತೊಳೆದೆ. ಆಮೇಲೆ ಅಡುಗೆ ಮಾಡಿ ಕೆಲ್ಸಕ್ಕೆ ಹೋದೆ. ಇವತ್ತು ಅಡಿಕೆಕಾಯಿ ಆರಿಸೋದಕ್ಕೆ ಹೋಗಿದ್ದೆ. ಇವತ್ತು ಹೋಗಿದ್ದ ತೋಟ ಕಡೂರ್ ಹತ್ರನೇ, ಆದರೂ ಟ್ಯಾಕ್ಟ್ರಲ್ಲೇ ಕರ್ಕೊಂಡು ಹೋದರು. ಇದು ಅಡಿಕೆ ಸೀಸನ್ನು. ನೀವ್ಯಾರಾದರೂ ನನ್ನ ಹಾಗೆ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಕಮೆಂಟ್ ಮಾಡಿ. ಅಡಿಕೆ ತೋಟದಲ್ಲಿ ಇವು ಕೆಂಪಿರುವೆ, ಆಡು ಭಾಷೆಯಲ್ಲಿ ಕೆಂಜಿಗೆ ಅಂತಾರೆ. ಈ ಹುಡುಗರು ಕೂಡ ನಮ್ಮ ಜೊತೆಗೆ ಕೆಲಸ ಮಾಡೋದು. ನಾನಾ ಚಟಗಳಿಗೆ ದಾಸರಾಗಿರೋ ಈ ಕಾಲದಲ್ಲಿ ಈ ಇಳಿ ವಯಸ್ಸಲ್ಲಿ ಮನೆ ಜವಾಬ್ದಾರಿನ ತಮ್ಮ ಹೆಗಲ ಮೇಲೆ ಹೊತ್ತು ಕಷ್ಟಪಟ್ಟು ದುಡಿತಿದ್ದಾರೆ. ಅವ್ರಿಗೆ ನಂದೊಂದು ಸಲಾಮ್. ಇಲ್ಲಿ ಸುಮಾರು 15ರಿಂದ 20 ಜನ ಕೆಲಸ ಮಾಡ್ತಾ ಇದ್ದೀವಿ. ಇವರೇ ನಮ್ಮ ಅನ್ನದಾತರು, ಅಂದರೆ ನಮ್ಮ ಮಾಲೀಕರು. ಅನ್ನದಾತ ಸುಖೀ ಭವ. ಮಧ್ಯಾಹ್ನ ಊಟ ಮಾಡಿ ಸಂಜೆ ತನಕ ಕೆಲಸ ಮುಗಿಸಿ ಮನೆಗೆ ಬಂದೆ. ನನ್ನ ಮಗ ಹಾಸ್ಟೆಲಿಂದ ಮನೆಗೆ ಬಂದಿದ್ದ. ಅದಕ್ಕೆ 1 kg ಚಿಕನ್ ತಂದಿದ್ರು. ಚಿಕನ್ ಗ್ರೇವಿ ರೆಸಿಪಿನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಮೊದಲು ಚಿಕನ್ನ ಅರಿಶಿಣ ಮತ್ತು ಉಪ್ಪು ಹಾಕಿ ಒಂದು 4-5 ಬಾರಿ ತೊಳ್ಕೊಬೇಕು. ನಂತರ ಅದಕ್ಕೆ ಮೊಸರು ಹಾಕಿ ಮ್ಯಾರಿನೇಟ್ ಮಾಡೋಕ್ಕೆ ಇಡಬೇಕು. ಆಮೇಲೆ ಮಸಾಲೆಗೆ ಈರುಳ್ಳಿ, ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಪುದೀನ, ಚಕ್ಕೆ, ಲವಂಗ ಎಲ್ಲ ಗ್ರೈಂಡ್ ಮಾಡಿ ಇಟ್ಕೊಂಡೆ. ಬಾಣಲೆಗೆ ಎಣ್ಣೆ ಹಾಕಿ ಅರಿಶಿಣ, ಈರುಳ್ಳಿ ಹಾಕಿ ಬಾಡಿಸಿ ಮೊಸರಲ್ಲಿ ನೆನೆಸಿಟ್ಟ ಚಿಕನ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ. ಅದು ನೀರು ಬಿಟ್ಟ ಮೇಲೆ ಚಿಲ್ಲಿ ಪೌಡ್ರು, ಸಾಂಬಾರು ಪೌಡ್ರ್ ಹಾಕಿ ಸ್ವಲ್ಪ ಹೊತ್ತು ಬೆಂದ ಮೇಲೆ ಗ್ರೈಂಡ್ ಮಾಡಿಟ್ಟ ಮಸಾಲೆ ಹಾಕಿ ಕುದಿಸಿದ್ರೆ ಚಿಕನ್ ಗ್ರೇವಿ ರೆಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.